ಸೊ ಅತಿಥಿಗಳು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಬಿಜೆಪಿ ವಕ್ತಾರರು ಅಶೋಕ್ ಗೌಡ. ಗೌಡ್ರೆ ನಮಸ್ಕಾರ. ನಮಸ್ಕಾರ. ಆರ್ಥಿಕ ತಜ್ಞ ಸುರೇಶ್ ಅವರು ಕೂಡ ಜೊತೆಗಿದ್ದಾರೆ. ಸುರೇಶ್ ಅವರೇ ನಮಸ್ಕಾರ. ನಮಸ್ಕಾರ. ನಾನು ಅಶೋಕ್ ಗೌಡ್ರಿಂದ ಶುರು ಮಾಡ್ತೀನಿ. ಗೌಡ್ರೆ, ಟಾರ್ಚರ್ ಇದು, ಹರಾಸ್ಮೆಂಟ್ ಇದು, ಟೆರರಿಸಂ ಇದು, ಏನ್ ಹೇಳ್ತೀರಿ? ನೋಡಿ, ಯಾವುದೇ ಒಬ್ಬ ಐಟಿ ಅಧಿಕಾರಿ, ನಾವು ಸ್ವಲ್ಪ ಸಣ್ಣ ಪುಟ್ಟ ಬಿಸ್ನೆಸ್ ವ್ಯಾಪಾರ ಇದೆ ನಮ್ದು ಸಹ, ಅಥವಾ ನನಗೂ ಅದು ಐಟಿ ನಲ್ಲಿ ಇರ್ತಕ್ಕಂಥ ಫ್ರೆಂಡ್ಸ್ ಇದ್ದಾರೆ. ನಾನು ಬಿಜೆಪಿ ವಕ್ತಾರ ಆಗಿ ಬಿಟ್ಟು ಬೇರೆದ್ ಮಾತಾಡೋದಾದ್ರೆ ಏನು ಅಂತ ಹೇಳಿದ್ರೆ, ಯಾವುದೇ ಐಟಿ ಅಧಿಕಾರಿಗಳು ನಿಮ್ಮ ಮನೆಗೆ ರೈಡ್ ಬಂದಾಗ ಅವ್ರು ಮಾಡ್ತಕ್ಕಂಥದ್ದು ವೆರಿ ಸಿಂಪಲ್. ನೀವು ₹100 ಸಂಪಾದನೆ ಮಾಡಿದಿರಾ, ನೀವು ಕಟ್ಟಬೇಕಾಗಿರ್ತಕ್ಕಂಥ ಟ್ಯಾಕ್ಸ್ ₹20, ಅದಕ್ಕೆ ಫೈನ್ ಇನ್ನೊಂದು ₹5 ₹10 ಇರುತ್ತೆ, ಅದನ್ನ ನೀವು ಕಟ್ಟಿ ಅಂತ ಹೇಳ್ತಾರೆ. ಯಾರು ನಿಮ್ಮ ಹತ್ರ ₹100 ಸಂಪಾದನೆ ಮಾಡಿದಿರಾ, ₹100 ಕಿತ್ಕೊಂಡು ಹೋಗ್ತಕ್ಕಂಥ ಕೆಲಸನ ಮಾಡುವುದಿಲ್ಲ. ಒಂದು. ಎರಡನೇದು, ಯಾಕೆ ಈ ಕಲ್ಪನೆಗಳು ಈ ಇಂಡಸ್ಟ್ರಿಯಲಿಸ್ಟ್ ಗಳಿಂದ ಬರ್ತಾ ಇದೆಯೋ ಗೊತ್ತಿಲ್ಲ. ಯಾವ ರೀತಿ ನರೇಟಿವ್ ನ ಕಾಂಗ್ರೆಸ್ನವ್ರು ಹುಟ್ಟಾಕ್ತಿದಾರೋ ಗೊತ್ತಿಲ್ಲ. ಯಾವ ರೀತಿ ಆಮಿಷ ತೋರಿಸಿದಾರೋ ಕಾಂಗ್ರೆಸ್ ಅವರನ್ನ ಬಿಟ್ಟು ಬಿಡಿ, ಮೋಹನ್ ದಾಸ್ ಪೈ ಅವರು ಧ್ವನಿ ಎತ್ತಿದ್ದಾರೆ. ಇದನ್ನ ಕಾಂಗ್ರೆಸ್ ಅವರನ್ನ ಬಿಟ್ಟು ಬಿಡಿ, ಪೊಲಿಟಿಕಲ್ ನಾನು ಕೇಳ್ತಾನೆ ಇಲ್ಲ. ಅದೇ, ನಾನು ಮೋಹನ್ ದಾಸ್ ಪೈ ಅವ್ರಿಗೂ ಸೇರ್ಸ್ಕೊಂಡು ಹೇಳ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ಮೋಹನ್ ದಾಸ್ ಪೈ ಅವ್ರು ಇರಬಹುದು, ನಾನೇನು ಅವ್ರನ್ನ ಅಟ್ಯಾಕ್ ಮಾಡಕ್ ಹೋಗ್ತಿಲ್ಲ. ಆದ್ರೆ ವಿಚಾರ ಇಷ್ಟೇ, ಯಾವುದೇ ಐಟಿ ಅಧಿಕಾರಿ, ಇನ್ಫ್ಯಾಕ್ಟ್ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ, ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಆಪ್ಷನ್ ಕೊಡ್ತಾರೆ. ಐಟಿ ಅವರಾಗ್ಲಿ ಅಥವಾ GST ಅವರಾಗ್ಲಿ ಅಥವಾ ಬೇರೆ ಬೇರೆ ಇವ್ರುಗಳಾಗ್ಲಿ, ಇಲಾಖೆ ಅವರಾಗ್ಲಿ. ಆಗೇನಾಗುತ್ತೆ, ನಿಮ್ನ ಫೈನ್ ವೇವ್ ಆಫ್ ಮಾಡಿ ನೀವು ಏನ್ ಟ್ಯಾಕ್ಸ್ ಕಟ್ಬೇಕಾಗಿರುತ್ತೆ ಅದನ್ನ ಕಟ್ಟಿದ್ರೆ ಆಗೋಗುತ್ತೆ. ಅದೊಂದು ವಿಂಡೋ ಇರುತ್ತೆ. ಆ ವಿಂಡೋದಲ್ಲಿ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಬರ್ತದೆ. ಆ ವಿಂಡೋದಲ್ಲಿ ಮಾಡ್ಕೊಬಹುದು. ಆದ್ರೆ ವಿಚಾರ ಇಷ್ಟೇ, ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನ ಐಟಿ ಅಧಿಕಾರಿಗಳ ಮೇಲೆ ಅಥವಾ ಬೇರೆ. ಅಶೋಕ್ ಗೌಡ್ರೆ, ತನಿಖೆ ಓಕೆ, ಅಥವಾ ಐಟಿ ರೇಡ್ ಆಯ್ತು, ನಿನ್ನ ಆದಾಯದ ಮೂಲ ಏನು ಅಂತ ಪ್ರಶ್ನೆ ಕೇಳೋದು, ಅದಕ್ಕೆ ಸಂಬಂಧಿಸಿದಂತ ದಾಖಲೆಗಳನ್ನ ಕೇಳೋದು, ಇಷ್ಟು ಸಿಂಪಲ್ ಆಗಿದ್ದಿದ್ರೆ ಈ ಸ್ಥಿತಿ ಬರ್ತಿರ್ಲಿಲ್ಲ ಉದ್ಯಮಿಗಳಿಗೆ. ಪದೇ ಪದೇ ದಾಳಿಗಳಾಗತ್ತೆ, ಪದೇ ಪದೇ ವಿವರಣೆಯನ್ನ ಕೊಡಬೇಕಾಗತ್ತೆ. ನನ್ನ ಕೆಲಸ ಕಾರ್ಯ ಎಲ್ಲವನ್ನೂ ಬಿಟ್ಟು ಡಾಕ್ಯುಮೆಂಟ್ ಒದಗಿಸೋದೇ ನನ್ನ ಕೆಲಸ ಆಗಿಬಿಡುತ್ತೆ. ನನಗೆ ಬೇಕಾದಂತ ಉತ್ತರ ಸಿಕ್ಕಿಲ್ಲ ಅಂತ ಆದ್ರೆ ಟಾರ್ಚರ್ ಶುರುವಾಗುತ್ತೆ. ನೋಡಿ, ಟಾರ್ಚರ್ ಎಲ್ಲ ಮಾಡೋದಿಲ್ಲ. ಒಂದ್ ಹೇಳ್ತೀನಿ ಕೇಳಿ. ಈಗಾಗ್ಲೇನೆ ಏನಂದ್ರೆ 5 ಜನ ಬಿಲ್ಡರ್ಗಳು, ಎಸ್ಟಾಬ್ಲಿಷ್ಡ್ ಬಿಲ್ಡರ್ಗಳು ಬೆಂಗಳೂರಿನಲ್ಲಿ ಐಟಿ ರೈಡ್ಸ್ ಆಯ್ತು ಕಳೆದ 3 ತಿಂಗಳಿಂದ. 3 ತಿಂಗಳಿಂದ ಯಾರಾದ್ರೂ ಒಬ್ಬ ಬಿಲ್ಡರ್ ಬಂದು ನಿಮ್ಗೆ ಆಚೆ ಕಡೆ ಬಂದು ನಮಗೆ ಈ ತರ ಟಾರ್ಚರ್ ಆಯ್ತು ಅಂತ ಯಾರು ಹೇಳಿದಾರ? ಅದರಲ್ಲಿ ನೀವೇ ತೋರಿಸಿದ್ರ, ಮಾಧ್ಯಮದಲ್ಲಿ ತೋರಿಸಿದ್ರ. ಪ್ರೆಸ್ಟೀಜ್ ಅವ್ರ ಮೇಲೆ ಆಗಿದೆ, ಬ್ರಿಗೇಡ್ ಅವ್ರ ಮೇಲೆ ಆಗಿದೆ, ಬೇರೆ ಈ ಕಾನ್ಫಿಡೆಂಟ್ ಅವ್ರ ಮೇಲೂ ಆಗಿದೆ, ಮತ್ತೆ ಇನ್ನೂ ಮುಖ್ಯದ 3-4 ಜನ ಐಟಿ ಅಧಿಕಾರಿ ಐಟಿ ದಾಳಿ ಆಗಿದೆ. ಶಾಲೆಗಳ ಮೇಲೂ ಆಯ್ತು. ಯಾರಾದ್ರೂ ಬಂದು ನಮಗ್ ಟಾರ್ಚರ್ ಆಗಿದೆ ಅಂತ ಹೇಳಿದಾರ? ಖಂಡಿತ ಅವರು ಹೇಳಿಲ್ಲ. ವಿಚಾರ ಇಷ್ಟೇ, ಟಾರ್ಚರ್ ವಿಚಾರ ಅಲ್ಲ. ಕರೀತಾರೆ, ನಿಮಗೆ ಏನೇನ್ ಪ್ರಶ್ನೆ ಕೇಳ್ಬೇಕೋ ಕೇಳ್ತಾರೆ. ನಿಮ್ ಮುಗಿದೋರಾಗ್ತಕ್ಕಂಥ ಪ್ರಶ್ನೆಗಳಿಗೆ ಸಾರಿ ಮುಂದುವರಿಸಿ. ನಿಮ್ ಮುಜುಗರ ಆಗ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಿದಾಗ ನೀವು ಅದಕ್ಕೆ ಹೆಂಗ್ ಉತ್ತರ ಕೊಡ್ಬೇಕು ಅನ್ನತಕ್ಕಂಥದ್ದು ನಿಮ್ಮ ಆಡಿಟರ್ಗಳಿಂದ ನೀವು ಕೇಳ್ಕೊಂಡು ಉತ್ತರ ಕೊಡ್ಬೇಕಾಗ್ತದೆ. ಒಂದು. ನೋಡಿ, ಈಗ ನಾನು ಸಿದ್ಧಾರ್ಥ ಅವ್ರ ವಿಚಾರಕ್ಕೆ ಆಗ್ಲಿ ಅಥವಾ ಬೇರೆಯವ್ರ ವಿಚಾರಗಳಿಗೆ ಆಗ್ಲಿ ಹೋಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಆಗ ನಮಗ್ ಗೊತ್ತಿದೆ ಸಿದ್ಧಾರ್ಥ ಅವ್ರ ವಿಚಾರ ಬಂದಾಗ್ಲೂ ಇದೇ ರೀತಿ ಮಾತುಗಳು ಬಂತು. ಆದ್ರೆ ವಿಚಾರ ಏನಾಯ್ತು ಅಂದ್ರೆ, ತದನಂತರದಲ್ಲಿ ಅವ್ರ ಪರ್ಸನಲ್ ವಿಚಾರಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರ ಪರ್ಸನಲ್ ವಿಚಾರ ಏನೋ ಒಂದು, ಅಂದ್ರೆ ಇದನ್ನ ನಾನು ಮಾಧ್ಯಮದಲ್ಲಿ ಪ್ರಸ್ತಾವನೆ ಮಾಡಬಾರ್ದು. ಯಾಕೆಂದ್ರೆ ಅವರು ಮಾನ್ಯ SM ಕೃಷ್ಣ ಅವರ ಅಳಿಯವಾಗಿರೋದ್ರಿಂದ ನಾನು ಪ್ರಸ್ತಾವನೆಯನ್ನು ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅದು ತುಂಬಾ ವೈಯಕ್ತಿಕವಾದಂತ ವಿಚಾರಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ನಿಮ್ಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಅಂದ್ರೆ ಮಾಹಿತಿ ಇರ್ತಕ್ಕಂಥವ್ರಿಗೆ ಎಲ್ಲರಿಗೂ ಗೊತ್ತಿದೆ. ವಿಚಾರ ಇಷ್ಟೇ, ಯಾರೂ ಸಹ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಐಟಿ ಅಧಿಕಾರಿಗಳ ಅಶೋಕ್ ಅವ್ರೆ, ಹಾಗೆ ತಮ್ಮ ಆರ್ಗ್ಯುಮೆಂಟ್ ನನಗೆ ಅರ್ಥ ಆಯ್ತು. ನಾನು ಸುರೇಶ್ ಅವರನ್ನ ಇನ್ಕ್ಲೂಡ್ ಮಾಡ್ತೀನಿ. ಸುರೇಶ್ ಅವರೇ, ಬಹುಶಃ ಕೆಲವು ಉದ್ಯಮಿಗಳು ಧ್ವನಿ ಎತ್ತಿದ್ದು ತಮ್ಮ ಗಮನಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಟ್ಯಾಕ್ಸ್ ಟಾರ್ಚರು, ಇನ್ವೆಸ್ಟಿಗೇಷನ್ ಹರಾಸ್ಮೆಂಟು ಇದು ಆಗ್ತಿದೆ ಅಂತ ಉದ್ಯಮಿಗಳಿಗೆ ಹೇಳಿ. ಇನ್ವೆಸ್ಟಿಗೇಷನ್ ಹರಾಸ್ಮೆಂಟ್ ಆಗ್ತಿದೆ ಅಂತ ಅಲ್ಲ, ಇನ್ವೆಸ್ಟಿಗೇಷನ್ ಹರಾಸ್ಮೆಂಟ್ ಆಗ್ತಿದೆ ಅಂತ ಹೇಳಿದ್ರೆ ಅದು ಒಂದು ಪ್ರೋಟೋಕಾಲ್ ಪ್ರೊಸೀಜರ್ ಪ್ರಕಾರ ಇನ್ವೆಸ್ಟಿಗೇಷನ್ ಪ್ರೊಸೀಜರ್ ಶುರು ಆಗುತ್ತೆ. ಈಗ ಆ ಇನ್ವೆಸ್ಟಿಗೇಷನ್ ಪ್ರೊಸೀಜರ್ಗೆ ಕೋಆಪರೇಟ್ ಮಾಡ್ಬೇಕಾಗಿರೋದೇ ನಿಮ್ಮ ಕರ್ತವ್ಯ, ಹೌದಲ್ವಾ? ಇದನ್ನ ಟಾರ್ಚರ್ ಅನ್ನೋ ಒಂದು ಪದನ ನಾವು ಹೇಗೆ ಅದನ್ನ ಬಳಕೆ ಮಾಡ್ತೀವಿ, ಹೇಗೆ ಅದನ್ನ ಸರಿ ಅಂತ ಹೇಳ್ತೀವಿ ಅನ್ನೋದು ಒಂದು ಕ್ವಶನ್ ಆಗಿದೆ. ನಮ್ಮ ಇಂಟೆನ್ಷನ್ ಒಂದೇ ಇರೋದೇನಪ್ಪಾ ಅಂದ್ರೆ, ನಾವು ಯಾವುದೇ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅದು GST ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ED ಆಗಿರ್ಬೋದು, CBI ಆಗಿರ್ಬೋದು, ಯಾವುದೇ ಇನ್ವೆಸ್ಟಿಗೇಷನ್ ಅಥಾರಿಟೀಸ್ ಇದ್ರೂ ನಮ್ಮ ಕೆಲಸ ಇರೋದು ಅದಕ್ಕೆ ಕೋಆಪರೇಟ್ ಮಾಡ್ಬೇಕಾಗಿರೋದಂಥದ್ದು. ಇನ್ ಕೇಸ್ ಇವಾಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ರೇಡ್ ಮಾಡ್ತಾರೆ ಅಂದಾಗ, ಸರ್ಚ್ ಸೀಸರ್ ಪ್ರೊಸೀಜರ್ ನಡೀತದೆ ಅಂದಾಗ, ನಾವು ಅದಕ್ಕೆ ಏನು ಪೂರ್ಣತಃ ಅದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಕೋಆಪರೇಟ್ ಮಾಡ್ತೀವಿ ಅನ್ನೋದೇ ಒಂದು ನಮ್ಮ ಕಡೆಯಿಂದ ಇರುವಂತ ವಿಚಾರ. ಬಿಟ್ರೆ ಬೇರೆ ಯಾವುದೇ ರೀತಿಯಲ್ಲಿ ಪಬ್ಲಿಕ್ಗೆ ಅಥವಾ ಡಿಪಾರ್ಟ್ಮೆಂಟ್ ಇಂದ ಆಗ್ಬೇಕಾದ ತೊಂದರೆ ಅಂತ ನನಗೆ ಆಸ್ ಅ ಟ್ಯಾಕ್ಸ್ ಕನ್ಸಲ್ಟೆಂಟ್, ಆಸ್ ಅ CA ನನಗೆ ಕಂಡು ಬರಲ್ಲ. ಅಂದ್ರೆ ಇಲ್ಲಿ ಉದ್ಯಮಿಗಳದು
ಕೆಲವರದ್ದು ತಕರಾರಿರೋದು, ಯಾವುದೋ ಕಾರಣಕ್ಕಾಗಿ ಯಾವುದೋ ಪಕ್ಷದ ಜೊತೆಗೆ ನಾವು ಜೋಡಿಸಿಕೊಂಡಿರ್ತೀವಿ, ಯಾವುದೋ ಕಾರಣ ನಾನು ಆ ವಿಚಾರವಾಗಿ ಅಂತವರು ನಾನು ಟಾರ್ಗೆಟ್ ಆಗ್ತಿದ್ದಾರೆ, ಅಂತವರು ಟಾರ್ಗೆಟ್ ಆಗ್ತಿದ್ದಾರೆ. ಕಮೆಂಟ್ ಮಾಡಕ್ ಆಗಲ್ಲ, ಹ್ಮ್ ಯಾಕಂದ್ರೆ ಅದು ಅವ್ರದ್ದು ಇಂಡಿವಿಜುವಲ್ ಪರ್ಸನಲ್ ಪರ್ಸ್ಪೆಕ್ಟಿವ್ ಆಗಿರ್ಬೋದು. ಹ್ಮ್ ಅದನ್ನ ಸರಿ ತಪ್ಪು ಅಂತ ನಾವು ಭಾವಿಸೋದು ನಮಗೆ ಒಂದು ಕ್ವಶನ್ ಆಗಿರುತ್ತೆ. ಈಗ ಯಾವುದೇ ಒಂದು ರಿಯಲ್ ಎಸ್ಟೇಟ್ ಕಂಪನಿ ಈಗ ಯಾವ್ದೋ ಪೊಲಿಟಿಕಲ್ ಪಾರ್ಟಿ ಜೊತೆಗೆ ಅಲೈನ್ಸ್ ಆಗಿದ್ಯಾ, ಸಪೋರ್ಟ್ ತಗೊಂಡಿದ್ಯಾ ಏನು ಅನ್ನೋದು ಅದು ಆಸ್ ಅ ಟ್ಯಾಕ್ಸ್ ಕನ್ಸಲ್ಟೆಂಟ್ ನಾವು ಕಮೆಂಟ್ ಮಾಡ್ಲಿಕ್ಕೆ ಬರಲ್ಲ. ಅದು ಅವರದ್ದು ಇಂಡಿವಿಜುವಲ್ ಕಂಪನಿ ಪರ್ಸ್ಪೆಕ್ಟಿವ್ ಆಗಿರ್ಬೋದು. ಸರ್, ಪ್ರೊಸೀಜರ್ ಬಗ್ಗೆ ಹೇಳ್ಬೋದಾ ಸರ್? ಯಾಕೆಂತಂದ್ರೆ ಇಲ್ಲಿ ಸಿ ಜೆ ರಾಯ್ ಅವರಿಗೆ ಪದೇ ಪದೇ ಅವರ ಮೇಲೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ರು. ದುಬೈಯಲ್ಲಿದ್ದವರನ್ನ ಮತ್ತೆ ಮತ್ತೆ ಅವರನ್ನ ಬೆಂಗಳೂರಿಗೆ ಬನ್ನಿ ಅಂತ ಕರೆಯೋದು, ನೋಟಿಸ್ ಕೊಡೋದು, ಇದಾಗ್ತಾ ಇತ್ತು. ಪ್ರೊಸೀಜರ್ ಏನು? ಒಬ್ಬ ಉದ್ಯಮಿ ಇದು ಪ್ರೊಸೀಜರ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಅಲ್ಲಿ ಆಗಿರುತ್ತೆ. ಈಗ ಒಂದು ಜಾಗದಲ್ಲಿ ಒಂದು ಇನ್ವೆಸ್ಟಿಗೇಷನ್ ಅಥವಾ ಒಂದು ಸರ್ಚ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಅನ್ನೋದೇ ಒಂದು ಬ್ಯಾಕ್ ಗ್ರೌಂಡ್ ಪ್ರೊಸೀಜರ್ ಇರುತ್ತೆ. ನಾವು ಆ ಒಂದು ಬ್ಯಾಕ್ ಗ್ರೌಂಡ್ ಪ್ರೊಸೀಜರ್ ನ ಅರ್ಥ ಮಾಡ್ಕೊಂಡು ಅದಕ್ಕೆ ಮುಂದೆ ಏನಾಗುತ್ತೆ ಅನ್ನೋದನ್ನು ನೋಡ್ಬೇಕು. ಇದು ಬಿಫೋರ್, ಇನ್ಸ್ಟೆನ್ಸ್, ಆಫ್ಟರ್, ಈ 3 ಹಂತಗಳಲ್ಲಿ ಇದನ್ನ ನಾವು ಕೋಆಪರೇಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಬಿಫೋರ್ ಏನಪ್ಪಾ ಅಂದ್ರೆ ರೇಡ್ ಆಗೋದಕ್ಕಿಂತ ಮುಂಚೆ ಸುಮ್ನೆ ಡಿಪಾರ್ಟ್ಮೆಂಟ್ ಅವ್ರೇನು ನಿಮ್ ಮನೆಗೆ ಬರಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು ಬರೋದಿಲ್ಲ. ಅವ್ರು ಬರೋದಕ್ಕಿಂತ ಮುಂಚೆನೆ ಅದ್ರಲ್ಲಿ ಆಲ್ರೆಡಿ ಒಂದು ಪ್ರೊಸೀಜರ್, ಅವ್ರು ಒಂದು ಫಾಲೋ ಅಪ್ ಪ್ರೋಟೋಕಾಲ್ಸ್ ಫಾಲೋ ಮಾಡಿರ್ಬೇಕು. ಅದೇನಪ್ಪಾ ಅಂದ್ರೆ ಅದಕ್ಕೆ ಒಂದು ಇನ್ವೆಸ್ಟಿಗೇಷನ್ ಟೀಮ್ ಕಡೆಯಿಂದ ಅವ್ರದ್ದು ಒಂದು ಪ್ರೋಟೋಕಾಲ್ ಇಂದ ಏನೇನ್ ಡೇಟಾ, ಏನೇನ್ ಅನಾಲಿಸಿಸ್ ಇದೆ, ಆ ಅನಾಲಿಸಿಸ್ ರೂಪದಲ್ಲಿ ಬಂದ ಮೇಲೆನೆ ಹೈಯರ್ ಅಥಾರಿಟೀಸ್ ಒಂದು ಇನ್ಸ್ಟ್ರಕ್ಷನ್ ಪ್ರಕಾರ ಅವರು ಮುಂದಕ್ಕೆ ಇಡ್ಲಿಕ್ಕೆ ಸಾಧ್ಯ. ರಕ್ಷಿತ್, ಸೊ ಹಾಗೇನೆ ಬಂದು ಯಾರೋ ಮನೆಗೆ ಹೋಗೋದು, ಯಾರೋ ಏನೋ ಮಾಡ್ಬೇಕು ಅಂತ ಆಗಲ್ಲ. ಸೊ ಜಸ್ಟ್ ಇನ್ ಕೇಸ್ ಆ ಪ್ರೋಟೋಕಾಲ್ ಪ್ರಕಾರ ಆಯ್ತು, ಇಲ್ಲಿ ಸರ್ಚ್ ಆಗ್ಬೇಕು, ಇಲ್ಲಿ ಒಂದು ಪ್ರೊಸೀಜರ್ ನಡಿಬೇಕು ಅಂತ ಇದ್ದಾಗ ಅವ್ರು ಆ ಸ್ಪಾಟ್ಗೆ ಹೋದಾಗ ಅಲ್ಲಿಗೆ ಏನಾಗಿರುತ್ತೆ, ಅವರು ನಮ್ಮ ಒಂದು ಬೇಸಿಸ್ ಆಫ್ ಇನ್ಫಾರ್ಮೇಶನ್ ಏನಿರುತ್ತೆ ಅದನ್ನ ಕೇಳ್ತಾರೆ. ಆ ಬೇಸಿಸ್ ಆಫ್ ಇನ್ಫಾರ್ಮೇಶನ್ ನಾವು ಸಪೋರ್ಟ್ ಮಾಡಿದ ಮೇಲೆ ಅದರಲ್ಲಿ ನಮ್ಮ ಕಡೆಯಿಂದ ಆಗ್ಬೇಕಾಗಿರೋ ಅನ್ನೋದು ಯಾವುದೇ ರೀತಿಯ ಒಂದು ಇಶ್ಯೂಸ್ ಅಥವಾ ಯಾವುದೇ ರೀತಿಯಂತ ತೊಂದರೆ ಯಾವುದು ಇರೋದಿಲ್ಲ. ಜಸ್ಟ್ ಏನಪ್ಪಾ ಅಂದ್ರೆ ಈಗ ನೀವು 10 ಲಕ್ಷ ರೂಪಾಯಿ ದುಡಿತಾ ಇದ್ದೀರಾ, 1 ಕೋಟಿ ರೂಪಾಯಿ ನಿಮ್ಮ ಹತ್ರ ಆಸ್ತಿ ಇದೆ ಅಂದಾಗ ಅವರು ಪ್ರಶ್ನೆ ಮಾಡಬಹುದು ಅಷ್ಟೇನೆ, ಈ 1 ಕೋಟಿ ಅಂತ ಆಸ್ತಿ ನಿಮ್ಮ ಹತ್ರ ಹೇಗಿದೆ ಅಂತೇಳಿ. ಅದಕ್ಕೆ ನೀವು ಎಕ್ಸ್ಪ್ಲನೇಷನ್ ಕೊಟ್ರೆ ಆಯ್ತು. ಇದು ನಾನು 90 ಲಕ್ಷ ಸಾಲ ತಗೊಂಡಿದ್ದೀನಿ, ಇಲ್ಲ ನಮ್ಮ ತಾಯಿ ಕಡೆಯಿಂದ ಕೊಟ್ಟಿದ್ದಾರೆ, ತಂದೆ ಕಡೆಯಿಂದ ಕೊಟ್ಟಿದ್ದಾರೆ, ಬ್ರದರ್ಸ್ ಫ್ಯಾಮಿಲಿ ಕಡೆಯಿಂದ ಸಾಲ ಬಂದಿದೆ, ಗಿಫ್ಟ್ ಬಂದಿದೆ, ಯಾವುದೇ ರೂಪದಲ್ಲಿ ಬಂದಿದೆ ಅನ್ನೋದನ್ನ ನಾವು ಅಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ರೆ ಅದು ನಮ್ಮ ಪಾರ್ಟ್ ಆಫ್ ಪ್ರೊಸೀಜರ್ ಆಗತ್ತೆ. ಅದಕ್ಕೆ ಅವ್ರು ಒಂದು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಾರೆ. ಆ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದ ನಂತರ ಅವ್ರು ಏನಾದ್ರು ಒಂದು ತಗೊಂಡು ಹೋಗಬೇಕು, ಯಾವ್ದಾದ್ರು ಒಂದು ಡಾಕ್ಯುಮೆಂಟೇಶನ್, ಎವಿಡೆನ್ಸಸ್ ಜೊತೆ ತಗೊಂಡ್ಬೇಕಂದ್ರೆ ಒಂದು ಪಂಚನಾಮ ಬರೆದು, ಪಂಚನಾಮ ಕ್ರಿಯೇಟ್ ಆಗಿ ವಿತ್ ಎವಿಡೆನ್ಸಸ್, ವಿತ್ ವಿಟ್ನೆಸ್, ಸಿಗ್ನೇಚರ್ ತಗೊಂಡು ಅವರು ಆ ಪಂಚನಾಮ ತಗೊಂಡಿದ್ಮೇಲೆ ಅವರು ಡಾಕ್ಯುಮೆಂಟೇಶನ್ ತಗೊಂಡೋರು. ಅದರ ನಂತರ ನಿಮ್ಗೊಂದು ನೋಟಿಸ್ ಬರುತ್ತೆ, ಇದ್ ನೋಡಿ ನಿಮ್ಗೆ ಈ ತರ ನೀವು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದು ನಮಗೆ ಅದು ಎಕ್ಸೆಪ್ಟಬಲ್ ಇದೆ, ಎಕ್ಸೆಪ್ಟಬಲ್ ಇಲ್ಲ, ಇದು ನಮ್ಗೆ ಟ್ಯಾಕ್ಸಬಲ್ ಬರುತ್ತೆ, ಟ್ಯಾಕ್ಸಬಲ್ ಬರಲ್ಲ ಅಂತೇಳಿ. ಅದರ ನಂತರ ನಿಮ್ಗೊಂದು ಆರ್ಡರ್ ಬರುತ್ತೆ, ಆಯ್ತು ಇದು ನೀವು ಇಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತೇಳಿ. ಸೊ ಎಂಡ್ ಆಫ್ ದ ಡೇ ಏನು, ನೀವು 1 ಕೋಟಿ ರೂಪಾಯಿ ದುಡ್ದಿದ್ರಲ್ಲಿ 30 ಲಕ್ಷ ಸರ್ಕಾರ ಕೇಳ್ಬೋದು ಅನ್ಕೊಳ್ಳಿ. 30 ಲಕ್ಷ ನಾವು ಸರ್ಕಾರಕ್ಕೆ ಕಟ್ಟಿದ್ರೆ ಆ ಕೆಲಸ ಮುಗೀತು. ಪ್ಲಸ್ ಅದಕ್ಕೊಂದು ಇಂಟ್ರೆಸ್ಟ್, ಪೆನಾಲ್ಟಿ, ಅದು ಬೇರೆ ಪ್ರೊಸೀಡಿಂಗ್ಸ್ ಇರ್ತದೆ, ಅದು ಅದರ ಜೊತೆಲಿ ನಡೀತಾ ಇರುತ್ತೆ. ಅದು ಒಂದು ಹಾಗೆ ನಾನು ಮಾತನಾಡಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.